ವಾರ್ಷಿಕೋತ್ಸವ ಅಂದ್ರೆ ಏನೋ ಒಂದು ಸಂಭ್ರಮ. ಯಾವಾಗ್ಲೂ ಮುಖ್ಯ ಅತಿಥಿಗಳನ್ನ ನಾವು ಬರಮಾಡಿಕೊಳ್ಳೋದು ಅಥವಾ ಅವ್ರ ಬಗ್ಗೆ ಒಂದು ಇಂಟ್ರಡಕ್ಷನ್. ಈಗ ಕಳೆದ ಒಂದು 15 ವರ್ಷಗಳಿಂದ ನಾವು ಪ್ರತಿ ಸತಿ ಅವ್ರ ಮನೆಗೆ ಹೋಗಿ ಅವರ ಪೂರ್ತಿ ವಿವರಗಳನ್ನ ಕೇಳಿ ತಿಳ್ಕೊಂಡು ಬರ್ತಾ ಇದ್ದೀವಿ. ಈ ಸತಿ ಮುಖ್ಯ ಅತಿಥಿಗಳು ಶ್ರೀಯುತ ತಾಳ್ಯ ಸತ್ಯನಾರಾಯಣ ಅವರು ಹಾಗೂ ಶ್ರೀಮತಿ ಲತಾ ಸತ್ಯನಾರಾಯಣ ಅವರು. ಈಗ ಅವ್ರ ಮನೆಗೆ ಹೋಗೋಣ. ರಾಕೇಶ ಮತ್ತೆ ಶ್ರುತಿ, ಹೋಗೋಣ. ಖಂಡಿತವಾಗಿ. ನಮಸ್ಕಾರ. ನಮಸ್ಕಾರ. ವಿದ್ಯಾವಲಯ ಸಂಸ್ಥದ ಎಲ್ಲ ಬಂಧುಗಳಿಗೂ ಸುಸ್ವಾಗತ. ಬನ್ನಿ ಎಲ್ಲರೂ ಬನ್ನಿ. ನಮಸ್ಕಾರ. 2025-26ನೇ ಸಾಲಿನ ವಿದ್ಯಾವಿಲಾಸಿನಿ ಸಭಾದ 60ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಎಲ್ಲರಿಗೂ ಸುಸ್ವಾಗತ. ಇಂದಿನ ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀಯುತ ತಾಳ್ಯ ಸತ್ಯನಾರಾಯಣ್, ಶ್ರೀಮತಿ ಲತಾ ಸತ್ಯನಾರಾಯಣ್ ಇವರ ಕಿರುಪರಿಚಯವನ್ನು ಮಾಡಿಕೊಳ್ಳೋಣ. ಅತ್ತೆ ಮಾಮ, ಈ ದಿನದ ಕಾರ್ಯಕ್ರಮಕ್ಕೆ ನಿಮ್ಮಿಬ್ಬರಿಗೂ ಸ್ವಾಗತ. ಎಲ್ಲರಿಗೂ ಸ್ವಾಗತ. ತಾಳ್ಯ ಸತ್ಯನಾರಾಯಣ್ ಅವರೇ, ನಿಮ್ಮ ಬಾಲ್ಯ, ವಿದ್ಯಾಭ್ಯಾಸ ಹಾಗೂ ನಿಮ್ಮ ಹವ್ಯಾಸಗಳ ಬಗ್ಗೆ ನಮಗೆ ಒಂದು ಚೂರು ಕಿರುಪರಿಚಯವನ್ನು ಮಾಡಿಕೊಡಿ. ಮೂಲ ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ. ನಾನು ಹುಟ್ಟಿದ್ದು ಕಾಯರಗುಡ್ಡೆ ಕಲ್ಲಮಣ್ಣಕೂರಿನ ಗ್ರಾಮದಲ್ಲಿ. ನಮ್ಮ ತಂದೆಯವರು ಎಲ್ಲ ವಾಸವಾಗಿದ್ದು ಹೊಳಲ್ಕೆರೆ ತಾಲೂಕಿನ ತಾಳ್ಯ ಗ್ರಾಮದಲ್ಲಿ. ಒಟ್ಟು ಕುಟುಂಬದಲ್ಲಿ ನಾನು ಹುಟ್ಟು ಬೆಳೆದೊಂದವನು. ನಮ್ಮ ದೊಡ್ಡಪ್ಪ ಸ್ವಾತಂತ್ರ್ಯ ಹೋರಾಟಗಾರರು ಎಸ್ ಕೆ ಲಕ್ಷ್ಮಣರಾವ್ ಅಂತ ಹೇಳಿಬಿಟ್ಟು, ಕೊನೆಗೆ ಸಮಾಜದಲ್ಲಿ ಎಲ್ಲರನ್ನೂ ಅವರು ಗುರುತಿದ್ದು ಲಕ್ಷ್ಮಣರಾವ್ ತಾಳ್ಯ ಅಂತ ಹೇಳಿಬಿಟ್ಟು. ನಮ್ಮ ದೊಡ್ಡಪ್ಪನವರಿಗೆ 6 ಜನ ಹೆಣ್ಮಕ್ಳು, 2 ಗಂಡ್ಮಕ್ಳು. ನಮ್ಮ ತಂದೆ ಸುಬ್ರಾಯಪ್ಪ ಅಂತ ಹೇಳಿಬಿಟ್ಟು ಅವರು ಅಲ್ಲಿ ಹೈಸ್ಕೂಲ್ನಲ್ಲಿ ಕರುಣಿಕರಾಗಿದ್ದರು. ನಮ್ಮ ತಾಯಿ ಕಾಯರಗುಡ್ಡೆ ದತ್ತು ಸುಬ್ಬಣ್ಣವರ ಮಗಳು ನಾಗರತ್ನಮ್ಮ ಅಂತ ಹೇಳಿಬಿಟ್ಟು. ನನಗೆ ಒಬ್ಬಳು ಅಕ್ಕ ಮತ್ತು ಹಾಗೂ ಒಬ್ಬರು ತಮ್ಮ. ಒಟ್ಟು ನಾವು 11 ಜನ ಮತ್ತು ತಂದೆ ತಾಯಿ ದೊಡ್ಡಪ್ಪ ದೊಡ್ಡಮ್ಮ ಸೇರಿ ಒಂದು 15 ಜನದ ಒಟ್ಟು ಕುಟುಂಬ ಇದು. ಇನ್ನು ನನ್ನ ಬಾಲ್ಯ ತಾಳ್ಯದಲ್ಲೇ ಶುರುವಾಗಿ ನಾನು ಪ್ರೌಢಶಾಲೆಯವರೆಗೂ ತಾಳ್ಯದಲ್ಲಿ ಕಲಿತೆ. ತದನಂತರ ನಾನು ನಂಜನಗೂಡಿನಲ್ಲಿ PUCಗೆ ಅಲ್ಲಿ ಬಂದುಬಿಟ್ಟು JSS ಕಾಲೇಜಿನಲ್ಲಿ PUC ಮಾಡಿ ಅಲ್ಲಿಂದ ನಾನು ವಾಸ್ತುಶಿಲ್ಪ ಅಂದರೆ ಆರ್ಕಿಟೆಕ್ಚರ್ ಓದಲಿಕ್ಕೆ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 1982ರಲ್ಲಿ ಸೇರಿಬಿಟ್ಟು 87ರ ತನಕ ನಾನು ಅಲ್ಲಿ ಓದ್ಬಿಟ್ಟು ತದನಂತರ ನಾನು ಬೆಂಗಳೂರಿಗೆ ಬಂದೆ. ನನ್ನ ವೃತ್ತಿ ಜೀವನ ಆರಿಸ್ಕೊಂಡ್ಬಿಟ್ಟು ಅಲ್ಲಿಂದ ನಾನು ಸುಮಾರು 2.5 ವರ್ಷ ಬೇರೆ ಒಂದು ಆಫೀಸ್ನಲ್ಲಿ ಕೆಲಸ ಮಾಡಿಬಿಟ್ಟು 90ರಿಂದ ನಮ್ಮದೇ ಸ್ವಂತ ಬಿಸ್ನೆಸ್ ಶುರು ಮಾಡ್ಕೊಂಡ್ಬಿಟ್ಟು ಕನ್ಸಲ್ಟೆನ್ಸಿ ಆಫೀಸ್ ಶುರು ಮಾಡ್ಕೊಂಡ್ಬಿಟ್ಟು 90ರಿಂದ ಇಲ್ಲಿ ತನಕನೂ ನಾನು ನನ್ನ ಆಫೀಸ್ನ ನಾನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಈಗ ನನ್ನ ಸದ್ಯ ಆಫೀಸು ಮಲ್ಲೇಶ್ವರಂನಲ್ಲಿದೆ. ಇನ್ನು ನಾನು 90ರಿಂದ ನಿರಂತರವಾಗಿ ಸ್ಲಮ್ ಏನು ಬೆಂಗಳೂರಿನಲ್ಲಿ ಡೆವಲಪ್ಮೆಂಟ್ ಇದೆ ಇದನ್ನು ನಾನು ಸುಮಾರು ಒಂದು 10 ವರ್ಷ ಮಾಡಿದೆ. ಸ್ಲಮ್ನಲ್ಲಿ ಒಂದೊಂದು ಸೇವಾ ಭಾರತಿ ಅಂತ ಹೇಳಿಬಿಟ್ಟು RSSನ ಒಂದು ವಿಂಗು. ಆ RSSನ ವಿಂಗಲ್ಲಿ ಒಂದೊಂದು ಸ್ಲಮ್ನಲ್ಲಿ ಒಂದೊಂದು ಸ್ಲಮ್ ಡೆವಲಪ್ಮೆಂಟ್ ಅಂತ ಹೇಳಿಬಿಟ್ಟು ಆ ಸ್ಲಮ್ ಡೆವಲಪ್ಮೆಂಟ್ ಮಾಡಿದಾಗ ಆ ಬಿಲ್ಡಿಂಗ್ನಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ ರಾತ್ರಿ 9 ಗಂಟೆ ತನಕ ನಿರಂತರವಾಗಿ ನಡಿಬೇಕು ಅನ್ನೋದು ಸಂಸ್ಥೆಯ ಮೂಲ ಉದ್ದೇಶ ಆಗಿತ್ತು. ಸೊ ಹಾಗಾಗಿ ನಾನು ಆ ಬಿಲ್ಡಿಂಗನ್ನು ಡಿಸೈನ್ ಮಾಡಿಬಿಟ್ಟು ಕಟ್ಟಿ ಸುಮಾರು ಒಂದು 15 ಸ್ಲಮ್ಮನ್ನು ಡೆವಲಪ್ಮೆಂಟ್ ಮಾಡಿದೆ. ಈ ಸ್ಲಮ್ಗಳಲ್ಲಿ ಬೆಳಿಗ್ಗೆ ನಿರಂತರವಾಗಿ ಬೆಳಿಗ್ಗೆ 6 ಗಂಟೆಗೆ RSSನ ಪ್ರಾರ್ಥನೆಯಿಂದ ಶುರುವಾದರೆ ತದನಂತರ ಮಕ್ಕಳಿಗೆ ಅಲ್ಲಿ ಟೀಚಿಂಗು, ಆಮೇಲಿಂದ 9 ಗಂಟೆಯಿಂದ 12 ಗಂಟೆ ತನಕ ಶಿಶು ವಿಹಾರ, 12ರಿಂದ ಮಧ್ಯಾಹ್ನ ಸಂಜೆ 5 ಗಂಟೆ ತನಕ ಆ ಸ್ಲಮ್ನಲ್ಲಿರೋವಂಥ ಮಹಿಳೆಯರಿಗೆ ಸಾಕಷ್ಟು ಕಾರ್ಯಭಾರಗಳು, ಮಿಷಿನರಿ ಇರ್ಬೋದು, ನಿಟ್ಟಿಂಗ್ ಇರ್ಬೋದು, ಈ ಥರದ ಒಂದು ಕಾರ್ಯಕ್ರಮ. ಸಂಜೆ ಮತ್ತೆ 6ರಿಂದ 7 ಗಂಟೆ ತನಕ ಮಕ್ಕಳಿಗೆ ಅಲ್ಲಿ ವಿದ್ಯಾಭ್ಯಾಸ ಇದೆಲ್ಲ ಮಾಡ್ತಾಯಿದ್ರು. ಆಮೇಲೆ 7ರಿಂದ 9 ದೊಡ್ಡವರಿಗೆ ಅಲ್ಲಿ ಒಂದು ಮಾರಲ್ ಕ್ಲಾಸಸ್ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ರು. ಇದೀಗ ಸುಮಾರು ಬೆಂಗಳೂರಿನ 10-12 ಸ್ಲಮ್ನಲ್ಲಿ ನಾನು ಕಟ್ಟಿರೋವಂಥ ಒಂದು ಸ್ಲಮ್ನಲ್ಲಿ ಆ ಬಿಲ್ಡಿಂಗ್ನಲ್ಲಿ ಇವತ್ತು ನಿರಂತರವಾಗಿ ಆ ಕಾರ್ಯ ನಡೀತಾ ಇದೆ. ಇದು ನನ್ನ ಜೀವನಕ್ಕೆ ಒಂದು ಥ್ರಿಲ್ ಕೊಡ್ತು ಅಂತ ಹೇಳಿದರೆ ನಾನು ಅತಿಶಯೋಕ್ತಿ ಅಲ್ಲ. ಆದರೆ ಇದರ ಹಿಂದೆ ನನಗಿದ್ದಂಥವರು ಇವತ್ತು ನಮ್ಮ ದರಿತ್ರಿ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಶ್ರೀಕಾಂತ್ ಬೆಟ್ಗೇರಿ ಮತ್ತು ಅವರ ಮನೆಯವರಾದ ಶ್ರೀಮತಿ ಉಷಾ ಜಾಗೀರ್ದಾರ್. ಸೊ ಇವರಿಂದ ನಾನು ಬೆಂಗಳೂರಿನಲ್ಲಿ ಅಥವಾ ನನ್ನಲ್ಲಿ ಒಂದು ಧ್ಯೇಯ ಕಂಡೆ ಅಂತ ಹೇಳಿದ್ರೆ ಖಂಡಿತ ನಾನು ಅವರನ್ನು ಯಾವುದೇ ಕಾರಣಕ್ಕೂ ನಾನು ಮರೆಯೋ ಆಗಿಲ್ಲ. ಇದ್ರ ಜೊತೆಗೆ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ತಂದೆಯವರ ಆದರ್ಶ ಜೀವನ. ದೊಡ್ಡಪ್ಪನವರು ಹಳ್ಳಿನಲ್ಲಿ ಅಷ್ಟು ಇದ್ರೂ ತುಂಬ ಹೆಸರುವಾಸಿಯಾಗಿದ್ದರು. ಸಾಕಷ್ಟು ನನ್ನನ್ನಂತೂ ನನ್ನ ಜೀವನದಲ್ಲಿ ಮರೆಯೋಕ್ಕಾಗ್ದಲೇ ಇರೋವಂಥ
ಎಲ್ಲ ಕ್ಷಣಗಳನ್ನು ಕೊಟ್ಟೋಗಿದ್ದಾರೆ ನನ್ನ ದೊಡ್ಡಪ್ಪ. ಅದಕ್ಕೆ ತಕ್ಕಂತೆ ನಮ್ಮ ತಂದೆಯವರು ನಿರಂತರವಾಗಿ ನನಗೆ ಬೆನ್ನೆಲುಬಾಗಿ ನಿಂತುಬಿಟ್ಟು ಆಮೇಲಿಂದ ನನ್ನ ವೃತ್ತಿ ಜೀವನದಲ್ಲಿ ಸಾಕಷ್ಟು ನನಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಅಪ್ಪ ನನ್ನನ್ನು ಇಲ್ಲಿ ತಗ್ಗ ಕೈ ಇಡಿಸಿದ್ರು ಅವ್ರು ಇರೋ ತನಕನೂ. ಇದು ನಾನು ಬೆಳೆದು ಬಂದ ರೀತಿ. ಇವತ್ತು ನಾನು ಸಾಕಷ್ಟು ನನ್ನ ವೃತ್ತಿ ಜೀವನದಲ್ಲಿ ಸಾಕಷ್ಟು ನನ್ನ ಪ್ರಾಜೆಕ್ಟ್ಗಳು ಮಾಡ್ತಾಯಿದ್ದೀನಿ. ಇದೆಲ್ಲದಕ್ಕಿಂತ ನನಗೆ ಥ್ರಿಲ್ ಕೊಟ್ಟಿದ್ದು ಅಂತ ಹೇಳಿದ್ರೆ ಆ ಸ್ಲಮ್ಮಲ್ಲಿ ಡೆವಲಪ್ಮೆಂಟ್ ಮಾಡಿ ನಾನಿವತ್ತು ಮಾಡಿದಂಥ ಶಾಲೆ ಇರ್ಬೋದು, ಆ ಒಂದು ಸೇವಾ ಕೇಂದ್ರಗಳಿರ್ಬೋದು, ಇವತ್ತು ನನಗೆ ಜೀವನದ ಆದರ್ಶ ಆಗಿದೆ. ಈ ಆದರ್ಶದಿಂದನೇ ನಾನಿವತ್ತು ಇದೆಲ್ಲದಕ್ಕೂ ಬೆನ್ನೆಲುಬು ನನಗೆ RSSನ ಒಂದು ಹಿಂದ್ಗಡೆ ಇರುವಂಥ ಒಂದು ಪ್ರೇರಣೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ್ದು. ಇದು ತದನಂತರ ಆಮೇಲಿಂದ ನಾನು ಇಲ್ಲಿ ನನ್ನ ವೃತ್ತಿ ಶುರು ಮಾಡಿದೆ 90ರಿಂದ. ಈಗ ನಾನು ಆ ವೃತ್ತಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ನನ್ನ ಹವ್ಯಾಸ, ಬಾಲ್ಯ ಮತ್ತು ಇಲ್ಲಿ ತನಕ ನಡೆದು ಬಂದಂಥ ಒಂದು ದಾರಿ. ಈಗ ನಾವು ಸತ್ಯಮಾಮನ ಬಗ್ಗೆ ತಿಳ್ಕೊಂಡ್ವಿ, ಹಾಗೆ ಅವರ ಧರ್ಮಪತ್ನಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲತಾ ಅತ್ತೆ, ನೀವು ನಿಮ್ಮ ಬಾಲ್ಯ, ಶಿಕ್ಷಣ, ಹವ್ಯಾಸ ಮತ್ತು ವೃತ್ತಿ ಜೀವನ ಬಗ್ಗೆ ನಮಗೆ ತಿಳಿಸಿಕೊಡಿ. ನನ್ನ ಬಾಲ್ಯವು ದಾವಣಗೆರೆಯಲ್ಲಿ ನಡೆಯಿತು. ನನ್ನ ತಂದೆ ಕೊಂಪದವು ಮಹಾದೇವರಾವು, ತಾಯಿ ಸುಶೀಲಮ್ಮ, ಪಂಟ್ರಮಜ್ಜಲ್ ವೆಂಕಣ್ಣ ಅವರ ಮಗಳು. ನಾವು 4 ಜನ ಹೆಣ್ಣು ಮಕ್ಕಳು, ನಾನು ಕಡೆಯವಳು. ನಾನು ಓದಿದ್ದು BCom. ಫೈನಲ್ ಇಯರ್ ಇರಬೇಕಾದ್ರೆ ನನಗೆ ಸಿಂಡಿಕೇಟ್ ಬ್ಯಾಂಕಲ್ಲಿ ಅಪಾಯಿಂಟ್ಮೆಂಟ್ ಆಗಿ ರಾಯಚೂರಿಗೆ ಪೋಸ್ಟಿಂಗ್ ಆಗಿತ್ತು. ಅಲ್ಲಿ 6.5 ವರ್ಷ ಸರ್ವಿಸ್ ಮಾಡಿ ನಂತರ ಬೆಂಗಳೂರಿಗೆ ಬಂದು ನನ್ನ ವೃತ್ತಿಯನ್ನು ಮುಂದುವರೆಸಿದೆ. ನಾನು 3 ವರ್ಷದ ಕೆಳಗೆ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಗೃಹಿಣಿಯಾಗಿ ಇದ್ದೇನೆ. ನನ್ನ ಹವ್ಯಾಸಗಳು ಸಂಗೀತ ಕಲಿಯುವುದು, ಹಳೆ ಹಿಂದಿ ಕನ್ನಡ ಹಾಡುಗಳನ್ನು ಕೇಳುವುದು. ಮಾಮ, ನಿಮ್ಮ ವೃತ್ತಿ ಜೀವನ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದ್ರಿ. ನಮಗೆ ಇದ್ರ ಬಗ್ಗೆ ಇನ್ನೊಂಚೂರು ಕೂಲಂಕುಷವಾಗಿ ಏನಾದ್ರು ತಿಳಿಸೋಕ್ಕಾಗತ್ತಾ? ಖಂಡಿತವಾಗೂ ನಾನು ನನ್ನ ವೃತ್ತಿ ಜೀವನದ ಕೆಲವು ವಿಶೇಷ ಇದನ್ನು ನಾನೀಗ ಸಂಕ್ಷಿಪ್ತವಾಗಿ ಹೇಳ್ತೀನಿ. ನಾನು 88ರಲ್ಲಿ ನಾನು ನನ್ನ ಪ್ರೊಫೆಷನ್ ಶುರು ಮಾಡಿದ್ದು. 90ರ ತನಕ ನಾನು ಬೇರೆ ಆಫೀಸಲ್ಲಿದ್ದೆ. 90ರ ನಂತರ ನಾನು ನನ್ನದೇ ಆದಂಥ ಸಮರ್ಥ ಅಸೋಸಿಯೇಟ್ಸ್ ಅಂತ ಹೇಳಿಬಿಟ್ಟು, ನನಗೆ ಅದು ಆಂಜನೇಯನ ಒಂದು ಹೆಸರು. ನನಗೆ ತಾಳ್ಯದಲ್ಲಿ ಆಂಜನೇಯ ನನಗೆ ಒಲ್ದು ಬಂದಂಥ ಒಂದು ದೇವ, ನಮ್ಮ ಮನೆತನಕ್ಕೆ ಎಲ್ಲದಕ್ಕೂ. ಆ ಒಂದು ಹಿಂದಿನ ಒಂದು ಇದರಿಂದ ನಾನು ಸಮರ್ಥ ಅಸೋಸಿಯೇಟ್ಸ್ ಅಂತೇಳಿ ಇಟ್ಕೊಂಡ್ಬಿಟ್ಟು ನಾನು ನನ್ನ ಆಫೀಸನ್ನು ರನ್ ಮಾಡಿದೆ. ನಾನು 80ರಿಂದ ಸುಮಾರು 90ರ ತನಕ ಏನು ಸ್ಲಮ್ ಬೋರ್ಡ್ದು ವರ್ಕ್, ಇದು ಕೊಳಚೆಗೇರಿದು ಈ ಡೆವಲಪ್ಮೆಂಟ್ ವರ್ಕ್ ಮಾಡಿದೆ. ಇದಕ್ಕೆ ನನಗೆ ಸಹಕಾರ ಕೊಟ್ಟಂಥವರು ಶ್ರೀಕಾಂತ್ ಬೆಟ್ಗೇರಿ, ಅನಂತಕುಮಾರ್, ಏನು ಲೋಕಸಭಾ ಸದಸ್ಯರಿದ್ದರು, ಅವರ ನಿಧಿನಲ್ಲಿ ಇದೆಲ್ಲ ಮಾಡಿದಂಥ ಪ್ರಾಜೆಕ್ಟು. ಆಮೇಲೆ ಅದ್ರ ಜೊತೆಗೆ ಲೋಕಲ್ MLAಗಳದ ಒಂದು ಫಂಡಿಂದ ಮಾಡಿದ್ದು. ಆಮೇಲಿಂದ ನಾನು RSSನ ಶಂಕರಪುರಂನಲ್ಲಿರುವಂಥ RSSನ ಬಿಲ್ಡಿಂಗು ನನಗೆ ನಿಜವಾಗಲೂ ಕೇಶವ ಕೃಪಾ ಅಂಥೇಳಿ ಅದರದ್ದು 1 ಫ್ಲೋರ್ನ ಪೂರ್ತಿ ನಾನು ಡಿಸೈನ್ ಮಾಡಿದೆ. ಅವತ್ತಿನ ದಿನದಲ್ಲಿ ಹೋವೆ ಶೇಷಾದ್ರಿಗಳು ಇವ್ರದ್ದೆಲ್ಲರದೂ ಆ ಒಂದು ಡಿಸ್ಕಷನ್ನಿಂದ ಅವತ್ತು 1 ಫ್ಲೋರು ಡಿಸೈನ್ ಆಯಿತು. ಅದರ ನಂತರ ಬಾಬುರಾವ್ ದೇಶಪಾಂಡೆ ಭವನ ಅಂತ ಹೇಳಿಬಿಟ್ಟು ಮಲ್ಲೇಶ್ವರಂನಲ್ಲಿದೆ. ಅದನ್ನು ಪೂರ್ತಿಯಾಗಿ ನಾನು ಅದನ್ನು ಇದು ಮಾಡಿದೆ. ಆ ಟೈಮ್ನಲ್ಲಿ ಎಗೈನ್ ಮತ್ತೆ ಅನಂತಕುಮಾರು, ಯಡಿಯೂರಪ್ಪನವರು ಇವ್ರದ್ದೆಲ್ಲರದೂ ಸಂಪರ್ಕ ಸಿಕ್ತು. ಆ ಟೈಮ್ನಲ್ಲಿ ಅದನ್ನು ಬಿಲ್ಡಿಂಗ್ ಕಂಪ್ಲೀಟ್ ಮಾಡಿದೆ. ತದನಂತರ ಈಗ BJP ಆಫೀಸ್ ಏನಿದೆ ಇದರಲ್ಲಿ ಒಂದು ಸ್ವಲ್ಪ ಕಾರ್ಯಗಳನ್ನ ಕರೆದ್ಬಿಟ್ಟು ಕನ್ಸಲ್ಟೇಷನ್ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಹೇಳಿ ಬರ್ತಾ ಇದ್ದೆ. ಇದ್ರ ಜೊತೆಗೆ ಕಿಸಾನ್ ಕ್ರಾಫ್ಟ್ ಅಂತ ಹೇಳಿಬಿಟ್ಟು ಒಂದು ಕಂಪನಿ ಇದೆ. ಆ ಕಿಸಾನ್ ಕ್ರಾಫ್ಟು ರೈತರಿಗೆ ಭಾರತದಲ್ಲಿರುವಂಥ ರೈತರಿಗೆ ಬೆನ್ನೆಲುಬಾಗಿ ನಿಂತಿರುವಂಥ ಒಂದು ಸಂಸ್ಥೆ. ಆ ಸಂಸ್ಥೆಯ ಇಲ್ಲಿ ಬೆಂಗಳೂರಿನಲ್ಲಿ ಹೆಡ್ ಆಫೀಸ್ ಏನಿದೆ ಅದನ್ನು ಮತ್ತು ದೊಡ್ಡಬಳ್ಳಾಪುರದಲ್ಲಿರುವಂಥ ಅವ್ರದ್ದು ಆಫೀಸು, ಇದನ್ನೆಲ್ಲದನ್ನು ಡಿಸೈನ್ ಮಾಡಿದ ಮೇಲೆ ಸುಮಾರು 15 ವರ್ಷದಿಂದ ನಿರಂತರವಾಗಿ ನಾನು ಅವರಿಗೆ ಕನ್ಸಲ್ಟೆಂಟ್ ಆದೆ. ದೇಶದ ಬೇರೆ ಬೇರೆ ಭಾಗಗಳಲ್ಲಿ, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಅವ್ರದ್ದು ಬಿಲ್ಡಿಂಗ್ಗಳನ್ನ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಇರ್ಬೋದು, R&D ಇರ್ಬೋದು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ಗಳಿರ್ಬೋದು, ಇದನ್ನೆಲ್ಲ ಡೆವಲಪ್ ಮಾಡಿದೆ. ಇದ್ರ ಜೊತೆಗೆ ಆಂಧ್ರ ಪ್ರದೇಶದ ನೆಲ್ಲೂರಿನಲ್ಲಿ ಸುಮಾರು 45 ಎಕರೆ ಜಾಗದಲ್ಲಿ ಅಲ್ಲಿ ಸುಮಾರು R&D ಬಿಲ್ಡಿಂಗ್ ಜೊತೆಗೆ ಹಾಸ್ಟೆಲ್ ಅಂತ ಹೇಳಿಬಿಟ್ಟು, ಅಂದರೆ ರೈತರಿಗೋಸ್ಕರ ಮಾಡಿರೋವಂಥ, ರೈತರಿಗೆ ಓರಿಯೆಂಟೇಷನ್ ಕೊಡೋಕ್ಕೋಸ್ಕರ ಅವರೊಂದು ಕಾರ್ಯಕ್ರಮನ ಹಾಕ್ಕೊಂಡಿದ್ದಾರೆ. ಸುಮಾರು 100 ಜನ ಮಹಿಳೆಯರು, 100 ಜನ ಗಂಡಸರು ಇರೋವಂಗೆ 2 ಹಾಸ್ಟೆಲ್ಗಳು, ಆಮೇಲೆ ಅಲ್ಲಿರೋವಂಥವರಿಗೆ ಮತ್ತೆ ಹಾಸ್ಟೆಲ್ಲು, ಆಮೇಲಿಂದ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕು, ಆಮೇಲೆ ಗೋಡೌನ್ಗಳು, ಇದೆಲ್ಲ ಸೇರಿಬಿಟ್ಟು ಸುಮಾರು 45 ಎಕರೆನಲ್ಲಿ ಸುಮಾರು ಒಂದು 10 ಎಕರೆ ಪ್ರದೇಶನ ಡೆವಲಪ್ಮೆಂಟ್ ಮಾಡಿದೆ. ಇದು ಆಂಧ್ರ ಪ್ರದೇಶದಲ್ಲಿ ಒಂದು ಒಳ್ಳೆ ಪ್ರಾಜೆಕ್ಟ್ ಅಂತ ಹೇಳಿಬಿಟ್ಟು ಎಲ್ಲ ಕಡೆಗೂ ಪ್ರಚಾರ ಆಗಿ ಪೇಪರ್ಲೆಲ್ಲ ಬಂತು. ಇದು
ನನ್ನ ಒಂದು ಹೆಗ್ಗುರುತು ಅಂತ ಹೇಳಿಬಿಟ್ಟು ನಾನು ಹೇಳ್ಕೊಳ್ಳೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಆಮೇಲೆ ITPLನಲ್ಲಿ ಒಂದು 4-5 ಬಿಲ್ಡಿಂಗ್ ಡಿಸೈನ್ ಮಾಡಿದೆ. ಒಂದೊಂದು ಎಕರೆನಲ್ಲಿ ಶೈಲೇಂದ್ರ ಟೆಕ್ ಪಾರ್ಕ್ ಅಂತ ಇರ್ಬೋದು, ಆಮೇಲಿಂದ ಚಿತ್ರದುರ್ಗದ ಮುರುಘರಾಜೇಂದ್ರ ಟೆಕ್ ಪಾರ್ಕ್ ಅಂತ ಹೇಳಿಬಿಟ್ಟು ಈ ಥರದ ಒಂದು 3-4 ಟೆಕ್ ಪಾರ್ಕ್ಗಳನ್ನ ಇಲ್ಲಿ ಬೆಂಗಳೂರಿನ ITPLನಲ್ಲಿ ನಾನು ಮಾಡಿದ್ದೀನಿ. ಇವೆಲ್ಲ ಒಂದು ದೊಡ್ಡ ಪ್ರಾಜೆಕ್ಟ್ ಅಂತ ಹೇಳಿಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸಾಕಷ್ಟು ಮನೆಗಳು ಮಾಡಿದ್ದೀನಿ. ಇದು ನಿರಂತರವಾಗಿ ನಾನು ಇನ್ನೂ ಇವತ್ತೂ ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೀನಿ. ಇದು ನನ್ನ ವೃತ್ತಿ ಜೀವನಕ್ಕೆ ಸೇರಿದಂಥ ಒಂದು ಪ್ರಮುಖ ಘಟನೆಗಳು, ಪ್ರಮುಖ ದಾಖಲೆಗಳು ಸಹ ನನ್ನ ಕಡೆಯಿಂದ. ನೀವು ಇಷ್ಟರವರೆಗೂ ನಿಮ್ಮ ಆಫೀಸು, ನಿಮ್ಮ ಅಚೀವ್ಮೆಂಟ್ ಬಗ್ಗೆ ಹೇಳಿದ್ರಿ. ನಿಮ್ಮ ಕ್ರೀಡಾಸಕ್ತಿಯ ಬಗ್ಗೆನೂ ನೀವು ಹೇಳಲಿಲ್ಲ, ಅದನ್ನು ಒಂದು ಪರಿಚಯ ಮಾಡಿಕೊಟ್ಬಿಡಿ. ನಾನು ಹೈಸ್ಕೂಲ್ನಲ್ಲಿದ್ದಾಗ ತುಂಬ ಒಳ್ಳೆ ಸ್ಪೋರ್ಟ್ಸಿಗೆ ಎನ್ಕರೇಜ್ ಕೊಡ್ತಾಯಿದ್ರು. ಆ ಥರದ ಒಂದು ವಾತಾವರಣ ಅಲ್ಲಿತ್ತು. 8th ಸ್ಟ್ಯಾಂಡರ್ಡಿಂದ ನಾವು 10th ಸ್ಟ್ಯಾಂಡರ್ಡ್ ತನಕ ತಾಲೂಕ್ ಲೆವೆಲ್ಲು, ಡಿಸ್ಟ್ರಿಕ್ಟ್ ಲೆವೆಲ್ಲು, ಸ್ಟೇಟ್ ಲೆವೆಲ್ ತನಕನೂ ಹೋದಂಥ ಒಂದು ಬ್ಯಾಚ್ ನಾವು. ಅದರಲ್ಲಿ ನನ್ನ ಅಕ್ಕ ಏನು ನಮ್ಮ ದೊಡ್ಡಪ್ಪ ಅವ್ರ ಮಗಳಿದ್ದಾಳೆ ಕೃಷ್ಣವೇಣಿ ಅಂತ ಹೇಳಿಬಿಟ್ಟು, ಇವತ್ತು ಅವಳು ಬೆಂಗಳೂರಿನಲ್ಲೇ ಇದ್ದಾಳೆ. ಅವಳು ಮತ್ತು ನಾನು ಇಬ್ಬರೂ ನಮ್ಮ ಮನೆ ಮುಂದೆ ಏನು ಮುಂದ್ಗಡೆ ಟಾರ್ ರೋಡ್ ಇತ್ತು, ಆ ಟಾರ್ ರೋಡ್ನಲ್ಲಿ ನಾವು ಅವತ್ತಿನ ದಿನ ಬರೀ ಕಾಲ್ನಲ್ಲಿ 100 ಮೀಟರ್ಸು ಬೆಳಿಗ್ಗೆ ಎದ್ಬಿಟ್ಟು ನಾನು ಮತ್ತು ಅವಳು ಇಬ್ಬರು ಕಾಂಪಿಟೇಷನ್ನಲ್ಲಿ ಓಡ್ತಾ ಇದ್ವಿ. ಇದು ನಿರಂತರವಾಗಿ ಸುಮಾರು ಒಂದು 2-2.5 ವರ್ಷ ಮಾಡಿದ ನಂತರ ನಾವು 10th ಸ್ಟ್ಯಾಂಡರ್ಡ್ನಲ್ಲಿ ಇರಬೇಕಾದ್ರೆ ನಾನು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಶಾರ್ಟ್ ಪುಟ್ ಮತ್ತು ಜಾವಲಿನ್ನಲ್ಲಿ ಫಸ್ಟ್ ಪ್ಲೇಸ್ ಬಂದುಬಿಟ್ಟು ನಾನು ರಾಜ್ಯ ಮಟ್ಟಕ್ಕೆ ಬಂದೆ. ಅವಳು 100 ಮೀಟರ್ಸು, 200 ಮೀಟರ್ಸ್, 400 ಮೀಟರ್ಸ್ನಲ್ಲಿ ಅವಳು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಗೆದ್ದುಬಿಟ್ಟು ಹುಬ್ಬಳ್ಳಿಯಲ್ಲಿ ನಡೆದಂಥ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ನಾವಿಬ್ಬರು ಭಾಗವಹಿಸಿದ್ವಿ. ನಾನು ಅಲ್ಲಿ 4ನೇ ಸ್ಥಾನದಲ್ಲಿ ಬಂದೆ ಶಾರ್ಟ್ ಪುಟ್ಟಲ್ಲಿ. ಅವಳು 100 ಮೀಟರ್ಸ್ನಲ್ಲಿ ಇಡೀ ರಾಜ್ಯಕ್ಕೆ ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಡೆಲ್ಲಿಯಲ್ಲಿ ನಡೆದಂಥ ರಾಷ್ಟ್ರೀಯ ಮಟ್ಟಕ್ಕೆ ಹೋದ್ಲು. ಆ ರಾಷ್ಟ್ರೀಯ ಮಟ್ಟದಲ್ಲಿ ಅವಳು 4ನೇ ಸ್ಥಾನ ತಗೊಂಡ್ಳು. ಆದರೆ ರಾಜ್ಯ ಮಟ್ಟದಲ್ಲಿ ಅವಳು ಓಡಬೇಕಾದ್ರೆ ಬೇರೆಯವರೆಲ್ಲರೂ ಸ್ಪೈಕ್ ಬೂಸ್ಟರ್ಸ್ ಹಾಕೊಂಡ್ಬಿಟ್ಟು ಅವತ್ತಿನ ದಿನದಲ್ಲಿ ಎಲ್ಲರೂ ಓಡಿದರೆ, ನನ್ನ ಅಕ್ಕ ಬರಿಗಾಲಲ್ಲಿ ಲಂಗ, ಸ್ಕರ್ಟ್ ಮತ್ತು ಮೇಲ್ಗಡೆ ಒಂದು ಟೀ ಶರ್ಟ್ ಹಾಕೊಂಡ್ಬಿಟ್ಟು ಅವತ್ತು ಓಡಿಬಿಟ್ಟು ಇಡೀ ರಾಜ್ಯಕ್ಕೇ ಮೊದಲನೇ ಸ್ಥಾನ ಬಂದಳು. ಅವಳು ಕೊನೆಗೆ ನನಗೆ ಹೇಳ್ಕೊಂಡಿದ್ದು, ಇದಕ್ಕೆಲ್ಲ ಬೆನ್ನೆಲುಬು ನನ್ನ ತಮ್ಮ ಅಂತ ಹೇಳಿಬಿಟ್ಟು. ಅದು ನನಗೆ ಈ ಕ್ರೀಡೆಯಲ್ಲಿ ಮುಂದುವರಿಯೋದಕ್ಕೆ ಒಂದು ಅವಕಾಶ ಕೊಡ್ತು. ಆಮೇಲಿಂದ ನಾನು ನಂಜನಗೂಡಿಗೆ ಹೋಗಾದ್ಮೇಲೆ ಅಲ್ಲಿ ನಾನು ಬ್ಯಾಡ್ಮಿಂಟನ್ನು ಮತ್ತು ವಾಲಿಬಾಲ್ ಆಡೋಕ್ಕೆ ಶುರು ಮಾಡಿದೆ. ಆಮೇಲಿಂದ ಕಾಲೇಜಿಗೆ ಹೋಗಾದ್ಮೇಲೆ ನಾನು ನನ್ನ ಸ್ಪೋರ್ಟ್ಸನ್ನು ಅಲ್ಲಿಗೆ ನಾನು ಏನು ಮುಂದುವರಿಲಿಲ್ಲ. ಬಿಕಾಸ್ ಆಫ್ ನಾನು ಅಲ್ಲಿ ಆರ್ಕಿಟೆಕ್ಚರ್ ಸೇರಿದ್ದಾದಮೇಲೆ ನಮ್ಮ ಆ್ಯಕ್ಟಿವಿಟಿ, ನಮ್ಮ ಇದು ದೈನಂದಿನ ಇದೇನೆ ಬೇರೆ ಆಗೋಕ್ಕೆ ಶುರುವಾಯಿತು. ಯಾಕೆ ಅಂತ ಹೇಳಿದ್ರೆ, ನಮಗೆ ಬೆಂಗಳೂರಿನಿಂದ ಟೀಚರ್ಸ್ ಬರ್ತಾಯಿದ್ರು. ಅವ್ರು ಬರೋ ಟೈಮಿಗೆ ನಾವು ಪಾಠ ಕೇಳಬೇಕಿತ್ತು, ಮಾಡಬೇಕಿತ್ತು. ಇದು ನನಗೆ ಎಲ್ಲೋ ಒಂಥರ ಅನ್ನಿಸ್ತು, ಏನೋ ತೊಂದರೆ ಆಯಿತು ಅಂತ. ಆದರೆ ಅವತ್ತಿನ ದಿನ ನನಗೆ ಮುಂದೆ ನಾನು ವೃತ್ತಿ ಕಟ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ನನ್ನ ವಿದ್ಯಾಭ್ಯಾಸ ನನಗೆ ಬೇಕಿತ್ತು. ಹಾಗಾಗಿ ನಾನು ವಿದ್ಯಾಭ್ಯಾಸದ ಕಡೆಗೆ ಜಾಸ್ತಿ ನಾನು ಪೂರ್ಣಾವಧಿ ನಾನು ಟೈಮ್ ಕೊಟ್ಟೆ. ಅದ ನಂತರ ಇಲ್ಲಿಗೆ ನಾನು ಬೆಂಗಳೂರಿಗೆ ಬಂದ ನಂತರ ಸುಮಾರು ಒಂದು 25 ವರ್ಷ ಆಮೇಲೆ ನಿರಂತರವಾಗಿ ಶಟ್ಲ್ ಆಡಿದೆ. ಈಗ ಸದ್ಯಕ್ಕೆ ಬರೀ ವಾಕಿಂಗ್ ಮಾಡಿಕೊಂಡು ನಾನು ಕಾಲ ಕಳೀತಾ ಇದ್ದೀನಿ. ಅತ್ತೆ ಮತ್ತು ಮಾಮನ ವೃತ್ತಿ ಜೀವನದ ಬಗ್ಗೆ ನಾವೀಗ ತಿಳಿದುಕೊಂಡ್ವಿ. ಈಗ ನಾವು ಅವರ ವೈವಾಹಿಕ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ. ಮಾಮ, ಅತ್ತೆ, ನಿಮ್ಮಿಬ್ರದ್ದು ಹೇಗೆ ಮದುವೆ ಸೆಟ್ ಆಯಿತು? ನಿಮ್ಮ ವೈವಾಹಿಕ ಜೀವನ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಮ್ಮದು ಖಂಡಿತವಾಗ್ಲೂ ಹಿರಿಯರ ಒಪ್ಪಿಗೆಯ ಮದುವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮದುವೆ ಆಗಲಿಕ್ಕೆ ಮೂಲ ಕಾರಣ ಇವತ್ತೇನು ವಿದ್ಯಾವಿಲಾಸಿನಿ ಸಭಾದ ಹಿರಿಯರು ಆಧಾರ ಸ್ತಂಭ ಆಗಿರೋವಂಥ ಸರಳಿ ಕಕ್ಕಿ. ಸೊ ಯಾವತ್ತೂ ಸರಳಿ ಕಕ್ಕಿಗೆ ನಾವು ಸರಳ ವಾಸುದೇವ ಅಂತ ಹೇಳಿಬಿಟ್ಟು ಕರೆದಿದ್ದೇ ಇಲ್ಲ. ಸರಳಿ ಕಕ್ಕಿನೇ ನಮಗೆ ಕಕ್ಕಿ ಅಂತ ಹೇಳಿಬಿಟ್ಟು ನಾವು ಕರೆಯೋದು. ಸೊ ನಮಗಿವತ್ತು ಒಂದು ತಾಯಿಯಾಗಿ ಆಧಾರ ಸ್ತಂಭವಾಗಿ ನಿಂತಿದ್ದಾರೆ ಅಂತ ಹೇಳೋದಕ್ಕೆ, ಇದ್ರ ಜೊತೆಗೆ ನನ್ನ ಮಗನ ಮದುವೆ ಸಮೇತ ಅವ್ರು ನಿಂತುಬಿಟ್ಟು ಮಾಡಿದ್ದಾರೆ ಅಂತ ಹೇಳೋಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಇನ್ನು ನಮ್ಮ ಮದುವೆ ಆಗಿದ್ದು ದಾವಣಗೆರೆಯ ಬಕ್ಕೇಶ್ವರ ಚೌಟ್ರಿಯಲ್ಲಿ 1989ನೇ ಇಸ್ವಿ ಡಿಸೆಂಬರ್ 21ನೇ ತಾರೀಕು. ಅಲ್ಲಿಂದ 1992ರಲ್ಲಿ ನನಗೆ ಅಕ್ಟೋಬರ್ 27ನೇ ತಾರೀಕು ಶಶಾಂಕ್ ಅನ್ನೋ ಮಗ ಹುಡ್ತಾನೆ. ಅವನಿಗೆ ಇಲ್ಲಿ ಎಲ್ಲ ವಿದ್ಯಾಭ್ಯಾಸದ ನಂತರ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಆಮೇಲಿಂದ ಮಾಸ್ಟರ್ ಡಿಗ್ರಿಗೆ ಕೊಲರಾಡೋಗೆ ಹೋಗ್ತಾನೆ. ಕೊಲರಾಡೋದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನಲ್ಲಿ ಅವನಲ್ಲಿ 2 ವರ್ಷ ನಂತರ ಅಲ್ಲಿಂದ ಶೆವರ್ಲೆಟ್ಟಿಗೆ ಬಂದುಬಿಟ್ಟು ಈಗ ಶೆವರ್ಲೆಟ್ನಲ್ಲಿ ಅವನು ಸದರ್ನ್ ಅಮೇರಿಕಾದ ಎಲ್ಲ ಹಾರ್ಬರ್ಸನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನಲ್ಲಿ
ಕಂಟ್ರೋಲ್ ಸಿಸ್ಟಮ್ನ ಹೆಡ್ ಆಗಿಬಿಟ್ಟು ಒಂದು ಕಂಪನಿ ಕೆಲಸ ಮಾಡ್ತಾ ಇದ್ದಾನೆ. ಈಗ 2 ವರ್ಷದ ಹಿಂದೆ ಅವನಿಗೆ ಸಿರ್ಸಿ ಮೂಲದ ರಾಧಾ ಹೆಗ್ಡೆ ಅಂತ ಹೇಳಿಬಿಟ್ಟು ಚಾರ್ಟೆಡ್ ಅಕೌಂಟೆಂಟು ಅವ್ರ ಜೊತೆಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾನೆ. ಈಗ ಅವರಿಬ್ಬರೂ ಶೆವರ್ಲೆಟ್ನಲ್ಲಿ ಸುಖವಾಗಿ ಜೀವನ ಮಾಡ್ತಾ ಇದ್ದಾರೆ. ಅವನು ಇಂಜಿನಿಯರಿಂಗ್ 2ನೇ ವರ್ಷದಲ್ಲಿ ಓದಬೇಕಾದ್ರೆ ಮೋದಿಯವರು ಇದಕ್ಕೆ ನಾಮಿನೇಟೆಡ್ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಆಗಿದ್ದರು. ಆ ಟೈಮ್ನಲ್ಲಿ ಅವರು ದೇಶದ ಮಕ್ಕಳಿಂದ, ಯುವಜನತೆಯಿಂದ, ಅದರಲ್ಲೂ ವಿದ್ಯಾರ್ಥಿಗಳಿಂದ ನಾನು ಫೀಡ್ಬ್ಯಾಕ್ ಸಂಗ್ರಹ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ನಿರ್ಧಾರ ಮಾಡಿಬಿಟ್ಟು ದೆಹಲಿಯ ಮಂಥನ್ ಅಂತ ಹೇಳಿಬಿಟ್ಟು ಒಂದು ಸಂಸ್ಥೆಗೆ ಅವತ್ತು ಅವರು ಕೆಲವು ಟಾಪಿಕ್ಸನ್ನು ಕೊಡ್ತಾರೆ. ಆ ಟಾಪಿಕ್ಸ್ಗಳಲ್ಲಿ ಸಾಕಷ್ಟು ಒಂದು 14-15 ಟಾಪಿಕ್ಸ್ ಇದ್ವು. ಅದರಲ್ಲಿ ಇವನು ಅವರ ಅಜ್ಜ ಏನು ನನ್ನ ತಂದೆ ಇದ್ದರು ಸುಬ್ರಾಯಪ್ಪ ಅಂತ ಹೇಳಿಬಿಟ್ಟು ಅವರಿಗೆ ಬಹಳ ನೆಚ್ಚಿನ ಮೊಮ್ಮಗನಾಗಿರ್ತಾನೆ. ಅಜ್ಜನ ಹಿಂದೆ ಬಿದ್ದುಬಿಟ್ಟು ಅಜ್ಜ ನಾನು ಯಾವತ್ತು ತಗೊಳ್ಳಜ್ಜ ಈ ಟಾಪಿಕಲ್ಲಿ ನಾನು ಬರಿಬೇಕು ಅಂತ ಹೇಳಿಬಿಟ್ಟು ಒಂದು ನಿಶ್ಚಯ ಮಾಡಿದಾಗ ಅಜ್ಜ ಹೇಳ್ತಾರೆ ಇದನ್ನು ತಗೋ ಅಂತ ಹೇಳಿಬಿಟ್ಟು. ಅವಾಗ ಅವನು ಮಸಲ್ ಆ್ಯಂಡ್ ಮನಿ ಪವರ್ ಹೌ ಇಟ್ ವರ್ಕ್ಸ್ ಇನ್ ಅಪ್ಕಮಿಂಗ್ ಲೋಕಸಭಾ ಎಲೆಕ್ಷನ್ ಅಂತ ಹೇಳಿಬಿಟ್ಟು ಆ ಟಾಪಿಕ್ ಬಗ್ಗೆ ಅಜ್ಜ ಅವನು ಇಬ್ಬರು ಸೇರಿಬಿಟ್ಟು ಇದರಲ್ಲಿ ಸಾಕಷ್ಟು ಚರ್ಚೆ ಮಾಡಿಬಿಟ್ಟು ಒಂದು ಪ್ರಬಂಧ ಬರೆಯೋಕ್ಕೆ ಶುರು ಮಾಡ್ತಾನೆ. ಈ ಪ್ರಬಂಧಕ್ಕೆ ನಮ್ಮ ದೊಡ್ಡಪ್ಪನ ಏನು ಸ್ವಾತಂತ್ರ್ಯದ ಸೇವೆ ಇದೆ ಅದನ್ನು ಸಮೇತ ಅದಕ್ಕೆ ಸೇರಿಕೊಳ್ಳುತ್ತೆ. ಇದೆಲ್ಲ ಆಗಿಬಿಟ್ಟು ಅವನು ಆ ಸ್ಟಿಪ್ಯುಲೇಟೆಡ್ ಟೈಮ್ನಲ್ಲಿ ಇದನ್ನು ಸಬ್ಮಿಟ್ ಮಾಡ್ತಾನೆ ಆನ್ಲೈನ್ನಲ್ಲಿ. ಅದು ಸಾಕಷ್ಟು ಸುಮಾರು ಒಂದು 4,000 ಪ್ರಬಂಧ ಬಂದಿತ್ತಂತೆ ಆ ಇದಕ್ಕೆ. ಕೊನೆಯಲ್ಲಿ ಸ್ಕ್ರೂಟನಿ ಮಾಡಿಬಿಟ್ಟು ಆಮೇಲಿಂದ ಅದು ಒಂದು 10%ಗೆ ಬಂದು ಆಮೇಲಿಂದ ಅದು ಜೂರಿ ಆಗಿಬಿಟ್ಟು ರಾಮ್ ಜೇಠ್ಮಲಾನಿ ಈ ಒಂದು ಏನು ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇದೆ ಇದರದ್ದು ಚೇರ್ಮನ್ ಆಗಿರ್ತಾರೆ ಡೆಲ್ಲಿನಲ್ಲಿ. ಕೊನೆಗೆ ಇದು 10% ಆಗಿ ಆಮೇಲಿಂದ ಅದರಲ್ಲಿ 10%ಗೆ ಬಂದು ಕೊನೆಗೆ ಅದು 7 ಬರುತ್ತೆ. 7 ಆದಾಗ ಆನ್ಲೈನ್ನಲ್ಲಿ ಎಲ್ಲರಿಗೂ ಜೂರಿ ಕಂಡಕ್ಟ್ ಮಾಡ್ತಾರೆ. ಆ ಜೂರಿ ಸುಮಾರು 3 ರೌಂಡ್ ನಡೆಯುತ್ತೆ. ಆ 3 ರೌಂಡ್ನಲ್ಲಿ ಕೊನೆಯಲ್ಲಿ ಇವೊಂದು ಜೂರಿ ಏನು ಸಬ್ಮಿಟ್ ಮಾಡಿದ್ದ ಇಡೀ ದೇಶಕ್ಕೇ ಇದು ಮೊದಲನೇ ಸ್ಥಾನ ಬರುತ್ತೆ. ಆ ಸ್ಥಾನ ಬಂದ ನಂತರ ಅವನಿಗೆ ಅಲ್ಲಿ ಹಾನರ್ ಮಾಡೋದಕ್ಕೆ ಕರೆದಾಗ ಅಲ್ಲಿ ಮೋದಿಯವರು ಮತ್ತೊಂದು ಸುತ್ತಿನ ಇದು ಮಾಡಿರ್ತಾರೆ. ಅದೇ ವಿಶೇಷ ಅಂತ ಹೇಳಿಸುತ್ತೆ ಮೋದಿಯವ್ರದ್ದು. ಆ 14 ಥೀಸಿಸ್ನಲ್ಲಿ ಯಾವುದು ಎಲ್ಲದನ್ನು ಪ್ರಥಮ ಯಾವ್ದು ಬಂದಿದ್ದಾವೆ ಅವ್ರನ್ನೆಲ್ಲರನ್ನೂ ಕೂಡಿಸ್ಬಿಟ್ಟು ಇದರಲ್ಲಿ ಯಾವುದು ಒಳ್ಳೆಯದಿದೆ, ಅತ್ಯುತ್ತಮವಾದ ಯಾವುದು ಅಂತ ಹೇಳಿಬಿಟ್ಟು ಆ ಟಾಪಿಕ್ಕಿಗೆ ಎಲ್ಲದೂ ಆ ಬಂದಿರೋವಂಥ ಪ್ರಥಮ ಸ್ಥಾನ ತೊಗೊಂಡಿರೋದು ಎಲ್ಲದೂ ಅತ್ಯುತ್ತಮವಾಗಿರುತ್ತೆ. ಅದೂ ಆ 14ರಲ್ಲಿ ಮತ್ತೆ ಯಾವುದು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಒಂದು ಸ್ಕ್ರೂಟಿನಿ ಮಾಡಿ ಒಂದು ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆ 14 ಥೀಸಿಸ್ನಲ್ಲಿ ಈ ಥೀಸಿಸ್ ದಿ ಬೆಸ್ಟ್ ಔಟ್ ಆಫ್ ಆಲ್ 14 ಅಂತ ಹೇಳಿಬಿಟ್ಟು ಟಾಪಿಕ್ಸ್ ಅಂತ ಹೇಳಿಬಿಟ್ಟು ಎಲ್ಲರೂ ಕನ್ಕ್ಲೂಡ್ ಮಾಡಿಬಿಟ್ಟು ಜೂರರ್ ಮೆಂಬರ್ಸ್ ಹೇಳ್ತಾರೆ. ನಿಜವಾಗ್ಲೂ ಇದೊಂದು ಅಚೀವ್ಮೆಂಟ್ ಅಂತಲೇ ಅವನ ಜೀವನದಲ್ಲಿ ನಾವು ಸಾರ್ಥಕ ಅಂತ ಹೇಳಿಬಿಟ್ಟು ಹೇಳ್ಕೊಳ್ಳೋದಕ್ಕೆ ನನ್ನ ಮಗಂದಕ್ಕೆ ತುಂಬ ಸಂತೋಷ ಆಗುತ್ತೆ. ಇದಾದಮೇಲೆ ಏನು 2019ರಲ್ಲಿ ಕರೋನಾ ಬಂತು. ಕರೋನಾ ಬಂದಾಗ ನನ್ನ ಮಗ ಅಮೆರಿಕಾದಲ್ಲಿ ಕೆಲಸದಲ್ಲಿದ್ದ. ಆ ಕೆಲಸದಲ್ಲಿದ್ದಾಗ ಈಗ ಏನು ಶಾಲಿನಿ ರಜನೀಶ್ ಅಂತ ಹೇಳಿಬಿಟ್ಟು ಕರ್ನಾಟಕದ ಚೀಫ್ ಸೆಕ್ರೆಟರಿ ಇದ್ದಾರೆ, ಇವರು ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ನಿರ್ದೇಶಕರಾಗಿದ್ದರು. ಆವಾಗ ಒಂದು ಪೋರ್ಟಲ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವರೊಂದು ಕಾಲ್ ಕೊಡ್ತಾರೆ ಈ ಕರೋನಾದನ್ನು ಎಲ್ಲ ಅಪ್ಡೇಟ್ ಮಾಡಲಿಕ್ಕೆ. ಆವಾಗ ಇವನು ಅಲ್ಲಿ ಕೂತ್ಬಿಟ್ಟು ಅವಾಗ ಇವನಿಗೂ ಅಲ್ಲಿ ಕೆಲಸ ಇರೋದಿಲ್ಲ, ಮನೇಲಿರುತ್ತೆ. ಆ ಒಂದು ಪೋರ್ಟಲನ್ನು ಅಲ್ಲಿಂದ ರೆಡಿ ಮಾಡಿಬಿಟ್ಟು ಅದನ್ನು ಕರ್ನಾಟಕ ಗೌರ್ಮೆಂಟಿಗೆ ಕಳಿಸ್ತಾನೆ. ಆ ಗೌರ್ಮೆಂಟಿಗೆ ಕಳಿಸಿದಾಗ ಅದನ್ನು ನೋಡಿದಂಥ ಇಲ್ಲಿ ಶಾಲಿನಿ ರಜನೀಶು ಇಲ್ಲಿ ಎಲ್ಲ ತಯಾರು ಮಾಡಿದಂಥ ಎಲ್ಲ ಪೋರ್ಟಲ್ಗೂ ನಮಗಿದೆಲ್ಲದಕ್ಕಿಂತ ಇದು ಸೂಕ್ತ ಅಂತ ಹೇಳಿಬಿಟ್ಟು ಇದನ್ನು ಅವರು ಅವತ್ತು ಸೆಲೆಕ್ಟೆಡ್ ಮಾಡ್ತಾರೆ. ಇದಕ್ಕೆ ಮಾಡಿಬಿಟ್ಟು ಸುಮಾರು 5 ಲಕ್ಷ ರೂಪಾಯಿಗಳ ಒಂದು ಪ್ರೈಸ್ ಇಟ್ಟಿರ್ತಾರೆ ಇದಕ್ಕೆ. ಇವನಿಗೆ ಇಲ್ಲಿಂದ ಫೋನ್ ಹೋಗುತ್ತೆ, ನಿನ್ನ ಪೋರ್ಟಲ್ ಇದಾಗಿದೆ ವೆಬ್ಸೈಟು, ನೀನು ಬರಬೇಕು ಅಂತ ಹೇಳಿಬಿಟ್ಟು. ಕೊನೆಗೆ ಅವ್ನು ನನಗೆ ಫೋನ್ ಮಾಡಿದಾಗ ಅಪ್ಪ ಹಿಂಗಾಯ್ತು, ಈ ಥರ ಎಲ್ಲ ಆಯಿತು ಅಂತ ಹೇಳಿಬಿಟ್ಟು ಅವ್ರು ನನಗೆ ಮಾಡಿದ್ರು ಅಂತ ಹೇಳಿದಾಗ ಕೊನೆಗೆ ಹೇಳ್ತೀನಿ ನಾನು ಆ ದುಡ್ಡನ್ನು 5 ಲಕ್ಷ ರೂಪಾಯಿ ಏನು ತೊಗೊಳಕ್ಕೆ ಹೋಗಬೇಡ ಪುಟ, ಅದನ್ನು ನಾನು ನಿನ್ನ ಗೌರ್ಮೆಂಟಿಗೆ ವಾಪಸ್ ಕೊಟ್ಬಿಡು ಅಂತ ಹೇಳಿದಾಗ ಅವರು ವಾಪಸ್ ತೊಗೊತಾರೆ ಆ ದುಡ್ಡನ್ನು. ನೆಕ್ಸ್ಟು ಶಾಲಿನಿ ರಜನೀಶ್ ಅವರು ಫೋನ್ ಮಾಡಿಬಿಟ್ಟು ಹೇಳ್ತಾರೆ, ನೀನು ಬೆಂಗಳೂರಿಗೆ ಬಂದಾಗ ಅಮೆರಿಕಾದಿಂದ ಬಂದುಬಿಟ್ಟು ನನಗೆ ವೈಯಕ್ತಿಕವಾಗಿ ಕಾಣಬೇಕು ಅಂತ ಹೇಳ್ತಾರೆ. ಇದನ್ನು ಪ್ರೆಸ್ ರಿಲೀಸ್ನಲ್ಲಿ ಪೇಪರಲ್ಲಿ ಎಲ್ಲ ಬರುತ್ತೆ, ಅವನ ಹೆಸರು ಅದೆಲ್ಲದೂ ಬರುತ್ತೆ. ಇದು ನಿಜವಾಗ್ಲೂ ಮಗ ದೇಶಕ್ಕೆ ಮಾಡಿದಂಥ ಒಂದು ಸೇವೆ ಅಂತ ಹೇಳಿಬಿಟ್ಟು ನಾನು ಇವತ್ತು ಪರಿಗಣಿಸ್ತೀನಿ. ಇನ್ನು ನನ್ನ ಮಗಳು
ಅವಳದು PUC ಆದಮೇಲೆ ಆಮೇಲಿಂದ ನೀಟ್ ಬರೀತಾಳೆ. ನೀಟ್ನಲ್ಲಿ ಅವಳಿಗೆ MBBSಗೆ ಸೀಟ್ ಸಿಗುತ್ತೆ. ತುಮಕೂರಿನಲ್ಲಿ ಹೋಗ್ಬಿಟ್ಟು ಅವಳು MBBSನ್ನು ಮುಗಿಸಿದ ನಂತರ ಆಮೇಲಿಂದ PG ಸೀಟು ಅವಳಿಗೆ ಬೆಳಗಾಂನಲ್ಲಿ ಅನಸ್ತೇಷಿಯಾದಲ್ಲಿ ಸಿಕ್ತು. ಈ ಬರೋ ಅಕ್ಟೋಬರಿಗೆ ಅವಳಿಗೆ ಅಕ್ಟೋಬರ್ನಲ್ಲಿ 3 ವರ್ಷ ಕಂಪ್ಲೀಟ್ ಆಗಿಬಿಟ್ಟು ಅವಳು ಅನಸ್ತೇಷಿಯಾ ಮುಗಿಸ್ಕೊಂಡ್ಬಿಟ್ಟು PG ಇನ್ ಅನಸ್ತೇಷಿಯಾ ಅಂತ ಹೇಳಿ ಆಗಿಬಿಟ್ಟು ಬರ್ತಾ ಇದ್ದಾಳೆ. ಅವಳು ಭರತನಾಟ್ಯ ಮತ್ತು ಸಂಗೀತದಲ್ಲಿ ಸೀನಿಯರ್ ಆಗಿ ಅವ್ರದ್ದಾಗಿರುತ್ತೆ ಅಂತ ಹೇಳೋಕ್ಕೆ ನಾನು ಸಂತೋಷ ಪಡ್ತೀನಿ. ಇದು ನಮ್ಮ ವೈವಾಹಿಕ ಜೀವನ ಮತ್ತು ಮಕ್ಕಳ ಬಗ್ಗೆ ಸಂಕ್ಷಿಪ್ತ ವರದಿ. ಮಾಮ, ನಿಮ್ಮ ಫ್ಯಾಮಿಲಿ ಬಗ್ಗೆ ತಿಳ್ಕೊಂಡು, ನಿಮ್ಮ ಮಕ್ಕಳ ಬಗ್ಗೆ ತಿಳ್ಕೊಂಡು ತುಂಬ ಖುಷಿ ಆಯಿತು. ನಿಮ್ಮ ಮಕ್ಕಳು ಏನು ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ, ಅದನ್ನು ವಿದ್ಯಾವಿಲಾಸಿನಿ ಸಭಾ ಗುರುತಿಸಿ ಅವ್ರನ್ನ ಹಾನರ್ ಮಾಡಿದೆ ಅಂತ ಹೇಳೋಕ್ಕೆ ನಮಗೂ ಹೆಮ್ಮೆ ಇದೆ. ಇದ್ರ ಮಧ್ಯೆ ನೀವೂ ಸ್ವಲ್ಪ ಸಮಾಜ ಸೇವೆಯಲ್ಲಿ ತೊಡ್ಕೊಂಡು ಧರಿತ್ರಿ ಸಂಸ್ಥೆ ಅಂತ ಎಲ್ರಿಗೂ ಗೊತ್ತಿದೆ, ಆದರೆ ಇನ್ನೂ ಯಾರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅವರಿಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಏನಾದ್ರು ತಿಳಿಸ್ಕೊಡ್ತೀರಾ? ಖಂಡಿತ. ಮೊದಲನೇದಾಗಿ ಒಂದು ಸಣ್ಣ ತಪ್ಪಾಗಿದೆ. ನಾನು ಹಿಂದೆ ಹೇಳಬೇಕಾದ್ರೆ ನಾನು ಹೇಳಬೇಕಿತ್ತು. ನನ್ನ ಮಕ್ಕಳನ್ನ ಖಂಡಿತ ಸಮಾಜ ಗುರುತಿಸಿದೆ, ಅದಕ್ಕೆ ಸ್ಪಂದಿಸಿದೆ ಅಂತ ಹೇಳೋದಕ್ಕೆ ನಾನು ತುಂಬ ಸಂತೋಷ ಆಗುತ್ತೆ. ಯಾರಿಗೇ ಆಗಲಿ ಗೊತ್ತಿರೋ ಅಂಥ ಒಂದು ಸಮಾಜ ಏನಾರೋ ಒಂದು ಅಚೀವ್ಮೆಂಟ್ ಮಾಡಿದಾಗ ಅದಕ್ಕೆ ಬೆಂತಟ್ಟಾಗ ಅದಕ್ಕಾಗುವಷ್ಟು ಒಂದು ಸಂಭ್ರಮ ಇನ್ಯಾರೂ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಏನಾದ್ರು ಮಾಡಿದಾಗ ನನ್ನ ಸಮಾಜ ನನ್ನ ಒಂದಿದು ಗುರುತಿಸಿದೆ ಅಂತ ಹೇಳಲಿಕ್ಕೆ ನಮಗೆ ತುಂಬಾ ಸಂತೋಷ ಆಗುತ್ತೆ. ಇದ್ರ ಜೊತೆಗೆ ಇಲ್ಲಿ ಬಹಳ ಮಾಡಿ ಎಲ್ಲ ಸಮಾಜ ಬಾಂಧವರಿಗೂ, ವಿದ್ಯಾವಿಲಾಸಿನಿ ಸಭಾದ ಬಾಂಧವರಿಗೆ ಧರಿತ್ರಿ ಚಿರಪರಿಚಿತ ಆಗಿದೆ ಅಂತ ಹೇಳಿಬಿಟ್ಟು ನಾನು ಕೇಳಿದ್ದೀನಿ. ಸಾಕಷ್ಟು ಜನ ಬಂದಿದ್ದಾರೆ. ಈಗ ಧರಿತ್ರಿನಲ್ಲಿ ಒಂದು 6 ಎಕರೆ ಜಮೀನಿನಲ್ಲಿ ಸಾಕಷ್ಟು ಬಿಲ್ಡಿಂಗ್ಗಳನ್ನ ಅಲ್ಲಿ ಕಟ್ಟಿದ್ದೀವಿ. ಪ್ರತಿಯೊಂದು ಬಿಲ್ಡಿಂಗೂ ಈ ಬುದ್ಧಿಮಾಂದ್ಯ ಮಕ್ಕಳಿಗೆ ಸಹಾಯ ಆಗೋಂಗೆ ಆ ಒಂದೊಂದು ಬಿಲ್ಡಿಂಗ್ಗಳೂ ಅದರ ಬಿಲ್ಡಿಂಗು ಏನು ಅಂತ ಹೇಳಿಬಿಟ್ಟು ಆ ಬಿಲ್ಡಿಂಗೇ ಸೂಚಿಸೋಂಗೆ ನಾನು ಡಿಸೈನ್ ಮಾಡಿಬಿಟ್ಟು ಇವತ್ತು ಬಾಯ್ಸ್ ಹಾಸ್ಟೆಲ್ಲು, ಗರ್ಲ್ಸ್ ಹಾಸ್ಟೆಲ್ಲು, ಪ್ರತಿಯೊಂದೂ ಗೋಶಾಲೆ, ನಿಮಗೆ ಸ್ಕೂಲ್ ಬಿಲ್ಡಿಂಗು, ಫಿಸಿಯೋಪಾತ್ ಅಂತ ಹೇಳಿಬಿಟ್ಟು ಎಲ್ಲದನ್ನೂ ಸಪ್ರೇಟ್ ವಿಂಗ್ ಮಾಡಿಬಿಟ್ಟು ಇವತ್ತಲ್ಲಿ ಡಿಸೈನ್ ಮಾಡಿ ಕಟ್ಟಿದೆ. ಒಟ್ಟಿಗೆ ಸುಮಾರು ಇದ್ರ ಜೊತೆಗೆ ಪೀಣ್ಯದಲ್ಲಿ ಮತ್ತು ಶಿವಾಜಿನಗರದಲ್ಲಿ 2 ನಿತ್ಯ ಶಾಲೆಗಳು ನಡೀತಾ ಇದ್ದಾವೆ. ಈ 3 ಶಾಲೆ ಪುಟ್ ಟುಗೆದರ್ ಇವತ್ತು ಸುಮಾರು 200 ಮಕ್ಕಳು ನಿರಂತರವಾಗಿ ನಮ್ಮ ಸಂಪರ್ಕದಲ್ಲಿದ್ದಾರೆ. ಇದು ಎಷ್ಟು ಖುಷಿ ಕೊಡುತ್ತೆ ಅಂತ ಹೇಳಿದರೆ, ಆ ಮಕ್ಕಳ ತಂದೆ ತಾಯಿಗಳಿಗೆ ಒಂದು ನೆಮ್ಮದಿ ಅಂತ ಹೇಳಿಬಿಟ್ಟು ಜೀವನದಲ್ಲಿ ಕಾಣಕ್ಕಾಗ್ತಾರೆ. ಇವತ್ತು ಈ ಮಕ್ಕಳು ಆ ಧರಿತ್ರಿ ಅನ್ನೋಳು ಏನು ಭೂಮಿ ತಾಯಿ ಇದ್ದಾಳೆ, ಅವಳೇ ಹುಟ್ಟಿಸಿದಾಳೆ. ಇವತ್ತು ಅವಳೇ ನೀನು ಕಾಪಾಡು ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ನಾವು ಧರಿತ್ರಿ ಅಂತ ಹೇಳಿಬಿಟ್ಟು ಹೆಸರಿಟ್ಬಿಟ್ಟು ಇದನ್ನು ಶುರು ಮಾಡಿದ್ದೀವಿ. ಇವತ್ತು ಆ ತಂದೆ ತಾಯಿಗಳಿಗೆ ತುಂಬಾ ನೆಮ್ಮದಿ ಬಂದಿದೆ ಅಂತ ಹೇಳೋದಕ್ಕೆ, ಕಾಣ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಆ ಮಕ್ಕಳು ತಂದೆ ತಾಯಿಗಳು ಹೇಳ್ತಾ ಇದ್ದಾರೆ. ಇದು ನಮ್ಮ ಜೀವನಕ್ಕೆ ತುಂಬಾ ಸಂತೋಷ ಕೊಡ್ತಾ ಇದೆ. ಇದಿಷ್ಟೂ ಸಂಕ್ಷಿಪ್ತವಾಗಿ ನಾನು ಧರಿತ್ರಿ ಬಗ್ಗೆ ಹೇಳಲಿಕ್ಕೆ ನನಗಾಯಿತು. ಈಗ ಆ ಧರಿತ್ರಿ ಟ್ರಸ್ಟ್ನಲ್ಲಿ ನಾನು ಒಬ್ಬ ಟ್ರಸ್ಟಿಯಾಗಿ ಸುಮಾರು 23 ವರ್ಷದಿಂದ ಶುರುವಾದಾಗಿಂದನೂ ನಿರಂತರವಾಗಿ ಅಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ನನ್ನ ವೃತ್ತಿಯೊಂದಿಗೆ. ಇನ್ನು ಧರಿತ್ರಿ ಬಗ್ಗೆ ನಾನು ಒಂದು 3-4 ನಿಮಿಷದ ಡಾಕ್ಯುಮೆಂಟ್ರಿ ಇದೆ. ಅದು ಬಹಳ ಮಾಡಿ ಎಲ್ಲರೂ ನೋಡಿದರೆ ಇನ್ನೂ ಸಾಕಷ್ಟು ವಿಷಯ ಹೇಗಿದೆ ಏನು ಅಂತ ಹೇಳಿಬಿಟ್ಟು ಎಲ್ಲದನ್ನು ಗೊತ್ತಾಗುತ್ತೆ ಅನ್ನೋದು ನನ್ನೊಂದು ಭಾವನೆ. ಮಾಮ, ನೀವೀಗ ಧರಿತ್ರಿ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಾವು ವಿದ್ಯಾವಿಲಾಸಿನಿ ಸಭೆಯಿಂದ ಧರಿತ್ರಿನ ವಿಸಿಟ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ. ಅಲ್ಲಿಂದ ತುಂಬ ಹೊಸ ವಿಷಯಗಳನ್ನು ನಾವು ತಿಳ್ಕೊಂಡ್ವಿ. ಸೊ ಈಗ ನೀವು ವಿದ್ಯಾವಿಲಾಸಿನಿ ಜೊತೆ ನಿಮ್ಮ ಒಡನಾಟ ಹೇಗಿದೆ ಅಂತ ತಿಳಿಸ್ಕೊಡ್ತೀರಾ? ಖಂಡಿತ. ನಾನು ಬೆಂಗಳೂರಿಗೆ ಬಂದ ನಂತರ ಒಂದು ಪೀರಿಯಡ್ ನಾನು ಕಾರ್ಯಕಾರಿ ಸಮಿತಿಯ ವಿದ್ಯಾವಿಲಾಸಿನಿ ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿದ್ದೆ. ತದನಂತರ ನಾನು ಅಶ್ವತ್ಥಪುರ, ನಮ್ಮದೇ ಆದಂಥ ಅಶ್ವತ್ಥಪುರ ಸೊಸೈಟಿ ಹಾಗೂ ನನ್ನ ಧರಿತ್ರಿ, ನನ್ನ ವೃತ್ತಿ, ಈ ಒಂದು ಕಾರಣದಿಂದ ನಾನು ಆಮೇಲಿಂದ ಕಾರ್ಯಕಾರಿ ಸಮಿತಿನಲ್ಲಿ ನಾನು ಮುಂದುವರಿಯೋಕ್ಕಾಗಲಿಲ್ಲ. ಆದರೆ ನಿರಂತರವಾಗಿ ಸಭಾ ನಡೆಸೋವಂಥ ಎಲ್ಲ ಕಾರ್ಯಕ್ರಮದಲ್ಲೂ ನಾವು ನಮ್ಮ ಮನೆಯಿಂದ ನಾವು ಭಾಗವಹಿಸ್ತಾ ಇದ್ದೀವಿ. ಇವತ್ತು ನಿಜವಾಗ್ಲೂ ಸಭಾ ಮತ್ತು ನಮ್ಮ ಬಾಂಧವ್ಯ ತುಂಬ ಚೆನ್ನಾಗಿದೆ. ಇದೆಲ್ಲದಕ್ಕಿಂತ ಸಭಾದಿಂದ ನಾವ್ಯಾರು ಅಂತ ಹೇಳಿಬಿಟ್ಟು ಒಂದು ಗುರುತಿಸೋ ಮಟ್ಟಕ್ಕೆ ನಮ್ಮನ್ನು ಇವತ್ತು ಹೊರಗಡೆ ನಮ್ಮ ಸಭಾ ಬೆಳೆಸ್ತಾ ಇದೆ ಅಂತ ಹೇಳೋದಕ್ಕೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಇದ್ರ ಜೊತೆಗೆ ನಾನು ಸಭಾಕ್ಕೆ ಇವತ್ತು ನನ್ನ ಜೊತೆಗೆ ಈ ವೇದಿಕೆಯಲ್ಲಿ ಇಬ್ಬರು ನನ್ನ ಹಿರಿಯರು ಅನ್ನೋದಕ್ಕಿಂತ ಸಮಾಜದಲ್ಲೇ ಹಿರಿಯುವಂಥ ವ್ಯಕ್ತಿ ಇವತ್ತಿರಬೇಕಿತ್ತು. ವಿಧಿ ಏನೂ ಮಾಡಲಿಕ್ಕಾಗೋದಿಲ್ಲ. ಕಾರಣಾಂತರಗಳಿಂದ ಅವ್ರಿಗೆ ವಿಧಿ ಇಲ್ಲಿ ಇರಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿಲ್ಲ. ಇದೊಂದು ಬೇಸರ ನನಗೂ ಕಾಡ್ತಾ ಇದೆ, ಅದೇ ರೀತಿ ನಿಮಗೂ ಎಲ್ಲ ಖಂಡಿತ ಕಾಡ್ತಾ ಇದೆ ಅಂತ ಹೇಳಿಬಿಟ್ಟು ನಾನು ಭಾವಿಸ್ತೀನಿ. ಸೊ ಅವರ ಒಂದು ಮರಣಕ್ಕೆ
ದೇವರು ಎಲ್ಲ ಸದ್ಗತಿಗಳನ್ನು ಕೊಡಲಿ ಅಂತ ಹೇಳಿಬಿಟ್ಟು ಎಲ್ಲರೂ ಕೇಳ್ಕೊಳ್ಳೋಣ. ಇನ್ನು ನನ್ನ ಒಂದು ರಿಕ್ವೆಸ್ಟ್ ಇದೆ ವಿದ್ಯಾವಿಲಾಸಿನಿ ಸಭಾಗೆ. ಪ್ರತಿ ವರ್ಷ ಏನು ನಾವು ಈ ವಾರ್ಷಿಕೋತ್ಸವ ಮಾಡ್ತೀವಿ, ಈ ವಾರ್ಷಿಕೋತ್ಸವದಲ್ಲಿ ಬೆಂಗಳೂರಿನಲ್ಲೇ ಸಭಾದ 3 ಜನ ಅಥವಾ 2 ಕರೆಯೋದ್ರ ಬದಲಿ ಬೆಂಗಳೂರಿನಿಂದ ಒಬ್ಬರು, ನಮ್ಮದೇ ಆದಂಥ ಏನು ಸಮಾಜ ಬೇರೆ ಬೇರೆ ಜಿಲ್ಲೆನಲ್ಲಿ ರಾಜ್ಯದಲ್ಲಿ ಎಲ್ಲ ಪಸರಿಸಿದೆ, ಅಲ್ಲಿಂದ ಒಬ್ಬರು ಯಾರು ಬೆಳೆದಿರ್ತಾರೆ, ಗುರುತಿಸಿರೋವಂಥವ್ರು ಯಾರು, ಗುರುಸ್ಬೇಕಾದವ್ರು ಅಂತ ಯಾರು ಇರ್ತಾರೆ, ಅವ್ರಿಗೆ ಸಮಾಜದ ಕೊಡುಗೆ ನಮಗೆ ಏನಾಗಿದೆ ಅಂತ ಹೇಳ್ಬಿಟ್ಟೆಲ್ಲ ಮಾಡಿ ಅಂಥವ್ರನ್ನೊಬ್ಬರನ್ನ ಕರೆದು ಪ್ರತಿ ವರ್ಷ ಮಾಡಿದರೆ ಅದು ಸಂತೋಷ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಸಭಾದ ನಿಕಟ ಸಂಪರ್ಕ ಬೇರೆ ಸಮಾಜದ ಜೊತೆಗೆ ಆಗಬೇಕು, ಬೇರೆ ನಮ್ಮ ವ್ಯಕ್ತಿಗಳ ಜೊತೆಗೆ ಆಗಬೇಕು ಅನ್ನೋದು ನನ್ನೊಂದು ಭಾವನೆ. ಈ ಥರದಲ್ಲಿ ಯಾರ್ಯಾರು ಬೇರೆ ವಿಪ್ರರಲ್ಲಿ ಯಾರ್ಯಾರು ಬೇರೆ ಇದರಲ್ಲಿದ್ದಾರೆ ಆ ಗಣ್ಯ ವ್ಯಕ್ತಿಗಳನ್ನ ಕರೆದುಬಿಟ್ಟು ಸಭಾಗೆ ಅವತ್ತಿನ ದಿನದ ಕಾರ್ಯಕ್ರಮಕ್ಕೆ ಅಲ್ಲಿ ಕರೆದು ಅವ್ರನ್ನ ಸನ್ಮಾನ ಮಾಡಿದರೆ ಸಭಾ ಬೇರೆ ಸಮಾಜ ಎಲ್ಲರೂ ಇನ್ನೂ ಬೆಳೆಯೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಭಾವನೆ. ಇನ್ನು ನನ್ನ ಧರ್ಮಪತ್ನಿ ಅವಳು ತೊಡಗಿಸ್ಕೊಂಡಿರೋದನ್ನು ಅವಳು ಹೇಳ್ತಾಳೆ. ನಾನು ವಿದ್ಯಾವಿಲಾಸಿನಿ ಸಭಾದಲ್ಲಿ ಯಾವುದೇ ಫಂಕ್ಷನ್ ತಪ್ಪದೆ ಹೋಗಿ ಭಾಗವಹಿಸ್ತೇವೆ ನಮ್ಮ ಫ್ಯಾಮಿಲಿ. ಅದ್ರ ಜೊತೆಗೆ ನಾನು ವಿದ್ಯಾವಿಲಾಸಿನಿ ಸಭಾದ ಮಹಿಳಾ ಭಜನಾ ಮಂಡಳಿಯಲ್ಲೂ ನಾನು ಮೆಂಬರ್ ಆಗಿ ಗ್ರೂಪಿಗೆ ಸೇರಿ ಎಲ್ಲ ಭಜನಾ ಕಾರ್ಯಕ್ರಮಗಳಿಗೂ ತೊಡಗಿಸ್ಕೊಂಡಿದ್ದೇನೆ ಅಂತ ಹೇಳಲು ಖುಷಿ ಪಡುತ್ತೆ. ಮಾಮ ಮತ್ತು ಅತ್ತೆ, ನಿಮ್ಮ ವೈವಾಹಿಕ ಜೀವನ, ನಿಮ್ಮ ಬಾಲ್ಯ ಎಲ್ಲದೂ ತುಂಬ ಕೂಲಂಕುಷವಾಗಿ ನಮಗೆ ಒಂದು ಇಂಟ್ರೊಡಕ್ಷನ್ ಇದೆ ಮಾಡಿಕೊಟ್ಟಿದ್ರಿ. ಇದಕ್ಕೆ ನಮ್ಮ ಸಭಾದ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೂ ಸಹ ವಿದ್ಯಾವಿಲಾಸಿನಿ ಸಭಾ ಹಾಗೂ ನಮ್ಮ ಎಲ್ಲ ಸಮಾಜದ ಬಾಂಧವರಿಗೆ ನಾವು ಚಿರಋಣಿಗಳು. ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷದ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಶಶಾಂಕ್ ಸತ್ಯನಾರಾಯಣ. ನಾನು ಸತ್ಯ ತಾಳ್ಯ ಅವರ ಮಗ. ಇವಳು ನನ್ನ ಹೆಂಡತಿ ರಾಧಾ. ಎಲ್ಲರಿಗೂ ಗೊತ್ತಿರೋ ಹಂಗೆ ನಮ್ಮ ಮಾವ ತುಂಬಾ ವರ್ಷದಿಂದ ಸಮರ್ಥ ಅಸೋಸಿಯೇಟ್ಸ್ ಅಂತ ಒಂದು ಫರ್ಮ್ ಅನ್ನ ನಡೆಸ್ತಾ ಇದ್ದಾರೆ ಆರ್ಕಿಟೆಕ್ಟ್ ಆಗಿ. ಅದಕ್ಕಿಂತನೂ ಹೆಮ್ಮೆಯ ವಿಚಾರ ನಮಗೆ ಏನಂದ್ರೆ, ಅವರ ವೃತ್ತಿ ಕ್ಷೇತ್ರದ ಹೊರತಾಗಿ ಸಾಮಾಜಿಕ ಕ್ಷೇತ್ರದಲ್ಲೂ ತೊಡಗಿಸ್ಕೊಂಡು ಹಲವಾರು ವರ್ಷದಿಂದ ಧರಿತ್ರಿ ಅಂತ ಹೇಳಿ ಒಂದು ಬುದ್ಧಿಮಾನ್ಯ ಮಕ್ಕಳು ಅಥವಾ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಅವರಿಗೆ ಒಂದು ಶಾಲೆಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಈ ಸೇವೆಯನ್ನ ಗುರುತಿಸಿ ವಿದ್ಯಾವಿಲಾಸಿನಿ ಸಭೆಯಿಂದ ಅವರಿಗೆ ಸನ್ಮಾನ ಮಾಡ್ತಾ ಇರೋದು ನಮ್ಗೆ ಮತ್ತೆ ನಮ್ಮ ಕುಟುಂಬಕ್ಕೆ ತುಂಬಾ ಖುಷಿಯಾದ ಮತ್ತೆ ಹೆಮ್ಮೆಯಾದ ವಿಷಯ. ನಾವು ವಿದ್ಯಾವಿಲಾಸಿನಿ ಸಭೆಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ. ಹಾಗೇನೆ ನಮ್ಮ ತಂದೆಯವರ ಈ ಸೇವಾ ಮನೋಭಾವ ಮತ್ತೆ ಸೇವಾ ಕಾರ್ಯದಿಂದ ಪ್ರೇರಣೆಯಾಗಿ ಸಮಾಜ ಮತ್ತು ಸಮಾಜ ಬಾಂಧವರು ಅವರ ಕಾರ್ಯಕ್ಷೇತ್ರದ ಹೊರತಾಗಿ ಈ ತರನೇ ಇನ್ನು ಹೆಚ್ಚಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ಸೇವೆಯನ್ನ ಮಾಡ್ಲಿ ಅಂತ ಹೇಳಿ ನಾವು ಆಶಯಿಸುತ್ತೇವೆ. ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶರಣ್ಯ. ನಾನು ತಾಳ್ಯ ಸತ್ಯಣ್ಣ ಇವರ ಮಗಳು. ನಾನು ಈಗ ಬೆಳಗಾವಿಯ KLE ಮೆಡಿಕಲ್ ಕಾಲೇಜ್ನಲ್ಲಿ MD ಅನೆಸ್ಥಿಷಿಯಾಲಜಿ ಓದ್ತಾ ಇದ್ದೀನಿ. ನಾನು ಚಿಕ್ಕವಳಿದ್ದಾಗಿಂದ ನೋಡಿರೋ ಒಂದು ವಿಷಯ ಅಂದರೆ ಅಪ್ಪನಿಗೆ ತುಂಬ ದೇಶಭಕ್ತಿ. ಹಾಗಾಗಿ ಅವರು RSS ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಶಿಬಿರಗಳಿಗೆ ಹೋಗ್ತಾ ಇದ್ದರು. ಅಲ್ಲಿಂದ ಅಪ್ಪನ ಸಂಬಂಧ ಈ ಧರಿತ್ರಿ ಸಂಸ್ಥೆ ಬುದ್ಧಿಮಾಂದ್ಯ ಹಾಗೂ ವಿಶೇಷ ಮಕ್ಕಳಿಗಾಗಿ ನಡೆಸುತ್ತಿರುವ ಶಾಲೆಗಳೊಂದಿಗೆ ಸಂಬಂಧ ಬೆಳೀತು. ಈ ಸಂಬಂಧ ಈಗ ಸುಮಾರು 15 ವರ್ಷಗಳ ಹೆಮ್ಮರವಾಗಿ ಬೆಳೆದಿದೆ. ಈ 15 ವರ್ಷಗಳಲ್ಲಿ ಅಪ್ಪ ಅವರ ವೃತ್ತಿ ಜೀವನ ಹಾಗೂ ನಮ್ಮನ್ನು ಅಂದರೆ ಸಂಸಾರ ಹಾಗೂ ಧರಿತ್ರಿ ಎಲ್ಲವನ್ನು ಸಮವಾಗಿ ಅದೇ ಎನರ್ಜಿ ಹಾಗೂ ಖುಷಿಯಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಹೀಗಾಗಿ ಅವರನ್ನು ಸೂಪರ್ ಹ್ಯೂಮನ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗೂ ನನಗೆ ಅವರು ಸೂಪರ್ ಹೀರೋ ಕೂಡ. ಅಪ್ಪನ ಈ ಸೇವೆಯನ್ನು ಗುರುತಿಸಿ ಪ್ರೋತ್ಸಾಹಿಸ್ತಾ ಸನ್ಮಾನಿಸುತ್ತಿರುವ ವಿದ್ಯಾವಿಲಾಸಿನಿ ಸಂಸ್ಥೆಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ. ಹಾಗೂ ಕೊನೆಯದಾಗಿ ತಾಳ್ಯದ ಹನುಮ ಹಾಗೂ ಶ್ರೀರಾಮಚಂದ್ರನ ಹತ್ರ ಅಪ್ಪನ ಈ ಸೇವೆಯನ್ನು ನಡೆಸ್ಕೊಂಡು ಹೋಗೋದಕ್ಕೆ ಅವರಿಗೆ ಇನ್ನೂ ಹೆಚ್ಚು ಶಕ್ತಿ ಮತ್ತು ಒಳ್ಳೆಯ ಆರೋಗ್ಯ ಕೊಟ್ಟು ಅವರಿಗೆ ಈ ಸೇವೆಯನ್ನು ನಡೆಸ್ಕೊಂಡು ಹೋಗೋಂಗಾಗಲಿ ಅಂತ ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು.